ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಕೆ ಎಸ್ ಟ್ಯೂಟೋರಿಯಲ್ಗೆ ಸ್ವಾಗತ. ಈತನ ನ್ಯೂಸ್ 26/2/2026 ಪ್ರಮುಖ ಪ್ರಚಲಿತ ಘಟನೆಗೆ ಸಂಬಂಧಿಸಿದಂಥ ಮಾಹಿತಿ ಇರುತ್ತೆ ನೋಡ್ರಿ. ನೀವೇನಾದರೂ ಈ ಚಾನಲ್ಗೆ ಹೊಸಬರಾದರೆ ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ಶುರು ಮಾಡೋಣ. ಮೊದಲೇ ಒಂದು ಪ್ರಶ್ನೆ: ಗರ್ಭಕಂಠದ ಕ್ಯಾನ್ಸರ್ ತಡೆಗಟ್ಟಲು ಭಾರತ ಸರ್ಕಾರವು ಯಾವ ಲಸಿಕಾ ಅಭಿಯಾನವನ್ನು ಪ್ರಾರಂಭಿಸಲಾಗುತ್ತಿದೆ? ಈ ಒಂದು ಅಭಿಯಾನವನ್ನು ಪ್ರಾರಂಭಿಸಲು ಸಿದ್ಧವಾಗಿದೆ ಅಂತ ಕೇಳಿದ್ದಾರೆ ನೋಡ್ರಿ. ಅದಕ್ಕೆ ಗರ್ಭಕಂಠ ಕ್ಯಾನ್ಸರ್ಗೆ. ಇದಕ್ಕೆ ಸರಿಯಾದ ಉತ್ತರ ಗಾರ್ಡಿಸಿಲ್ 4 ವ್ಯಾಕ್ಸಿನ್ ಅಂತಲೇ ಹೇಳ್ಬೋದು ನೋಡ್ರಿ. ಇದ್ರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳೋಣ. ನ್ಯೂಸಲ್ಲಿ ಕೊಡಲಾಗಿತ್ತು ನೋಡ್ರಿ. ಇದ್ರ ಗುರಿ ಏನಪ್ಪ ಅಂತಂದರೆ, ಸ್ವಸ್ಥ ನಾರಿ ಯೋಜನೆ ಅಡಿಯಲ್ಲಿ 14 ವರ್ಷದ 1.15 ಕೋಟಿ ಹೆಣ್ಣು ಮಕ್ಕಳಿಗೆ ಈ ಒಂದು ಲಸಿಕೆಯನ್ನು ನೀಡಲಾಗುತ್ತದೆ. ಈ ಒಂದು HPV ಲಸಿಕೆ ಏನಿದೆ 14 ವರ್ಷದ ಒಂದು ಹೆಣ್ಣು ಮಕ್ಕಳಿಗೆ ನೀಡಲಾಗುತ್ತದೆ ನೋಡ್ರಿ. ಲಸಿಕೆ ಯಾವುದಪ್ಪ ಅಂತಂದ್ರೆ ಗಾರ್ಡಿಸಿಲ್ 4. ತಯಾರಕರು ಯಾರಪ್ಪ ಅಂತಂದರೆ ಮೆರ್ಕ್ ಆ್ಯಂಡ್ ಕೋಆಪರೇಟಿವ್ ಸಂಘಟನೆಗಳು ಏನು ಮಾಡ್ತಾವೆ ಅಂದರೆ ಇದಕ್ಕೆ ಲಸಿಕೆಯನ್ನು ತಯಾರು ಮಾಡಿದ್ದಾವೆ. ಅದೇ ರೀತಿಯಾಗಿ ಇದಕ್ಕೆ ನೋಂದಣಿ ಆದರೂ ಪೋಷಕರು UN ಪೋರ್ಟಲ್ ಮೂಲಕ ನೋಂದಾಯಿಸಬಹುದಾಗಿದೆ ನೋಡಿ. ಅಂಕಿಅಂಶಗಳ ಬಗ್ಗೆ ನೋಡೋಣ. ಭಾರತದಲ್ಲಿ ಮಹಿಳೆಯರಲ್ಲಿ ಕಂಡುಬರುವ 2ನೇ ಅತಿ ದೊಡ್ಡ ಕ್ಯಾನ್ಸರ್ ಆಗಿದೆ. ವಾರ್ಷಿಕವಾಗಿ 80,000 ಪ್ರಕರಣಗಳು ಈ ಒಂದು ಗರ್ಭಕಂಠ ಕ್ಯಾನ್ಸರ್ನಿಂದ ಬಾಳುತ್ತಾರೆ ನೋಡ್ರಿ. ವಾರ್ಷಿಕವಾಗಿ 80,000 ಜನ ಈ ಒಂದು ಗರ್ಭಕಂಠ ಕ್ಯಾನ್ಸರ್ನಿಂದ ಬಾಳುತ್ತಿದ್ದಾರೆ ಮಹಿಳೆಯರು. HPV ಅಂತ ನೋಡೋದಾದರೆ ಇದು ಹ್ಯೂಮನ್ ಪ್ಯಾಪಿಲೋಮ್ ವೈರಸ್ ಅಂತಲೇ ಹೇಳ್ತೀವಿ. ಇದು ಇಂಪಾರ್ಟೆಂಟ್ ಆದ ಹ್ಯೂಮನ್ ಪ್ಯಾಪಿಲೋಮನ್ ವೈರಸ್ ಎಂದು ಕರೆಯುತ್ತಾರೆ. ಇದೊಂದು ಲೈಂಗಿಕವಾಗಿ ಹರಡುವ ಒಂದು ಸೋಂಕಾಗಿದೆ ಅಂತ ಹೇಳ್ಬೋದು. ಹ್ಯೂಮನ್ ಪ್ಯಾಪಿಲೋಮ್ ವೈರಸ್ ಏನಿದೆ ಅಂದರೆ ಲೈಂಗಿಕವಾಗಿ ಹರಡುವಂಥ ಒಂದು ಸೋಂಕಾಗಿದೆ. ಇದರ ವಿಧಗಳು ಯಾವಪ್ಪ ಅಂತಂದರೆ HPV 16 ಮತ್ತು HPV 18 ಎಂಬ ವಿಧಗಳು ಕಂಡುಬರ್ತವೆ. 70% ಗರ್ಭಕಂಠದ ಕ್ಯಾನ್ಸರ್ಗೆ ಇವು ಕಾರಣವಾಗಿವೆ ಅಂತಲೇ ಹೇಳ್ಬೋದು. ಈ ಲಸಿಕೆಯು ರಿಕಾಂಬಿನೆಂಟ್ ವ್ಯಾಕ್ಸಿನ್ ಆಗಿದೆ. ಜೀವಂತ ವೈರಸ್ ಇದು ಹೊಂದಿರೋದಿಲ್ಲ ನೋಡ್ರಿ. ಇದು ತಂತ್ರಜ್ಞಾನ ಬಳಸಿಕೊಂಡು ಈ ಒಂದು ಲಸಿಕೆಯನ್ನು ಕಂಡುಹಿಡಿದಿದ್ದಾರೆ. ಹ್ಯೂಮನ್ ಪ್ಯಾಪಿಲೋಮ್ ವೈರಸ್ ಅಂತಲೇ ಹೇಳ್ತೀವಿ. ಲಸಿಕೆ ಮತ್ತು ತಪಾಸಣೆಯಿಂದ ಈ ಒಂದು ಕ್ಯಾನ್ಸರನ್ನು ಸಂಪೂರ್ಣವಾಗಿ ತಡೆಗಟ್ಟಬಹುದೆಂದು WHO ವರದಿಯನ್ನು ನೀಡಿದೆ. ಈ ಒಂದು ಲಸಿಕೆಯಿಂದ ಏನು ಮಾಡ್ಬೋದು ಅಂದರೆ ಕ್ಯಾನ್ಸರನ್ನು ಸಂಪೂರ್ಣವಾಗಿ ತಡೆಗಟ್ಟಬಹುದೆಂದು ಏನು ಹೇಳಿದೆ WHO ವರದಿಯಲ್ಲಿ ಅಂಶಗಳು ನೀಡಿದೆ ನೋಡಿ. ಗರ್ಭಕಂಠ ಕ್ಯಾನ್ಸರ್ಗೆ ಸಂಬಂಧಿಸಿದಂಥ ನ್ಯೂಸಲ್ಲಿ ಕೊಡಲಾಯಿತು. ಅದರ ಬಗ್ಗೆ ಮಾಹಿತಿ ನೋಡಿ. ಇದು ಮುಂದಿನ ಒಂದು ನ್ಯೂಸ್ ನೋಡೋಣ. ಇಂಟರ್ನ್ಯಾಷನಲ್ ರಿಲೇಷನ್ ಬಗ್ಗೆ ಇದೆ. ಇತ್ತೀಚೆಗೆ ಪ್ರಧಾನಿ ಮೋದಿ ಅವರು ಯಾವ ದೇಶಕ್ಕೆ ಭೇಟಿ ನೀಡಿದ್ದು ಇದು 2017 ನಂತರದ ಅವರ ಮೊದಲ ಭೇಟಿಯಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಇಸ್ರೇಲ್ ದೇಶ. ಇಸ್ರೇಲ್ ದೇಶಕ್ಕೆ ಇತ್ತೀಚೆಗೆ ಪ್ರಧಾನಿ ಮೋದಿ ಅವರು ಹೋಗಿದ್ದಾರೆ. ಇದು ಅವರ ಒಂದು 2017 ನಂತರ ಮೊದಲ ಭೇಟಿಯಾಗಿದೆ ಅಂತಲೇ ಹೇಳ್ಬೋದು. ಮೊದಲು 2017 ಮಾಡಿದರು, ಈಗ 2ನೇ ಭೇಟಿಯಾಗಿದೆ ಇಸ್ರೇಲ್ ದೇಶಕ್ಕೆ. ಇದರ ಬಗ್ಗೆ ನೋಡೋದಾದರೆ 2017 ಇಸ್ರೇಲ್ಗೆ ಭೇಟಿ ನೀಡಿದ ಮೊದಲ ಭಾರತೀಯ ಪ್ರಧಾನಿ ಮೋದಿ ಆಗಿದ್ದರು. ಈಗ 2026 ಮತ್ತೆ ಇಸ್ರೇಲ್ ದೇಶಕ್ಕೆ ಮೋದಿ ಅವರು ಭೇಟಿ ನೀಡಿದ್ದಾರೆ. ಇದು ಅವರಿಗೆ 2ನೇ ಭೇಟಿಯಾಗಿದೆ ಅಂತಲೇ ಹೇಳಬಹುದು. ಗಾಜಾ ಸಂಘರ್ಷ ಮತ್ತು ಇರಾನ್ ಉದ್ವಿಗ್ನತೆಯ ಒಂದು ನಡುವೆ ಈ ಒಂದು ಭೇಟಿ ನಡೆದಿದೆ ಅಂತ ಹೇಳ್ತೀವಿ. ಒಪ್ಪಂದಗಳು ನೋಡೋದಾದರೆ ರಕ್ಷಣೆ, ಕೃಷಿ, ಸೈಬರ್ ಭದ್ರತೆ ಮತ್ತು ಮುಕ್ತ ವ್ಯಾಪಾರ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಕೃಷಿ ಆಗಿರ್ಬೋದು, ರಕ್ಷಣೆ ಆಗಿರ್ಬೋದು, ಒಂದು ಸೈಬರ್ ಭದ್ರತೆಗೆ ಸಂಬಂಧಿಸಿದಂಥ ಒಪ್ಪಂದಗಳು ಕೂಡ ನಡೆದವ. ರಾಜತಾಂತ್ರಿಕ ನೀತಿ ಕೂಡ ನಡೆದ ನೋಡ್ರಿ. ಡಿಹೈಬ್ರಿಡೇಷನ್ ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ ಒಂದು ಸಂಬಂಧಗಳನ್ನು ಪ್ರತ್ಯೇಕವಾಗಿ ನೋಡುವುದು ಆಗಿದೆ ನೋಡಿ. ಆಗಿದೆ ನೋಡಿ. ಇದು ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ ಸಂಬಂಧಗಳನ್ನು ಪ್ರತ್ಯೇಕವಾಗಿ ನೋಡೋದು ಇದೊಂದು ಆಗಿದೆ ಅಂತ ಹೇಳ್ಬೋದು. ಈಗ ಮತ್ತೆ ಯಾರು ಪ್ರಧಾನಿ ಮೋದಿ ಅವರು ಇಸ್ರೇಲ್ಗೆ ಭೇಟಿ ನೀಡಿದ್ದಾರೆ. ಇದು ಅವರ 2ನೇ ಭೇಟಿಯಾಗಿದೆ ನೋಡಿ. 2017 ಮೊದಲ ಭೇಟಿ ನೀಡಿದ್ದರು. ಸ್ಟ್ರಾಟಜಿಕಲಿ ಇಸ್ರೇಲ್ ಬಗ್ಗೆ ತಿಳಿದುಕೊಳ್ಳೋಣ. ಇಸ್ರೇಲ್ ನೋಡಿ, ಚಿತ್ರದಲ್ಲಿ ನೋಡಬಹುದು ನಾವು. ಈಜಿಪ್ಟ್ನ ಒಂದು ರೈಟ್ ಸೈಡಲ್ಲಿ ಇದೆ ನೋಡಿ, ಇಸ್ರೇಲ್ ಕಂಡು ಬರ್ತದೆ. ಇದು ಇಸ್ರೇಲ್ನ ಒಂದು ರಾಜಧಾನಿ ಜೆರುಸಲೇಮ್ ನೋಡಿ, ಇಲ್ಲಿ ಕಂಡು ಬರ್ತದೆ ನೋಡಿ, ಜೆರುಸಲೇಮ್. ಭಾರತವು ಟೆಲ್ ಅವೀವ್ ಅನ್ನು ರಾಯಭಾರಿ ಕಚೇರಿಯಾಗಿ ಪರಿಗಣಿಸುತ್ತದೆ. ಈ ಒಂದು ಟೆಲ್ ಅವೀವ್ನಲ್ಲಿ ಭಾರತದ ರಾಯಭಾರಿ ಕಚೇರಿ ಕಂಡುಬರುತ್ತೆ ನೋಡ್ರಿ. ಈ ಒಂದು ಇಸ್ರೇಲ್ ದೇಶದ ಸಂಸತ್ತಿಗೆ ಸೆನೆಟ್ ಎಂದು ಕರೆಯುತ್ತಾರೆ.
ಈ ಒಂದು ಇಸ್ರೇಲ್ ದೇಶದ ಕರೆನ್ಸಿ ಇಸ್ರೇಲಿ ನ್ಯೂ ಶೇಕೆಲ್. ಏನಿದೆ ಅಂದರೆ ಈ ಒಂದು ಇಸ್ರೇಲ್ ದೇಶದ ಕರೆನ್ಸಿ ಆಗಿದೆ. ಇಸ್ರೇಲ್ ಸ್ಥಾಪನೆ ಆಗಿದ್ದು 1948ರಲ್ಲಿ ಸ್ಥಾಪನೆ ಆಗುತ್ತದೆ. ಇದರ ಒಂದು ಪ್ರಸ್ತುತ ಪ್ರಧಾನಮಂತ್ರಿ ಯಾರಿದ್ದಾರೆ ಅಂದರೆ ಬೆಂಜಮಿನ್ ನೆತನ್ಯಾಹು ಅವರು ಪ್ರಸ್ತುತ ಇಸ್ರೇಲ್ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ. ಎಕ್ಸಾಮ್ನಲ್ಲಿ ಕ್ವಶನ್ ಯಾವಾಗ ಕೇಳ್ಬೋದು ಅಂದರೆ ಇಸ್ರೇಲ್ ದೇಶದ ಅಕ್ಕಪಕ್ಕದ ರಾಷ್ಟ್ರಗಳ ಬಗ್ಗೆ ಕೇಳ್ಬೋದು. ಭೂಗಡಿಯನ್ನು ಹಂಚಿಕೊಂಡಿರುತ್ತೆ ನೋಡ್ರಿ, ಯಾವುದು ಈಜಿಪ್ತು, ಜೋರ್ಡಾನು, ಸಿರಿಯಾ, ಲೆಬನಾನ್, ಇವು 4 ದೇಶಗಳು ಇಸ್ರೇಲ್ ದೇಶದ ಭೂಗಡಿಯನ್ನು ಹಂಚಿಕೊಂಡಿದ್ದಾವೆ. ಈಜಿಪ್ಟ್, ಜೋರ್ಡಾನ್, ಸಿರಿಯಾ, ಲೆಬನಾನ್. ಅದೇ ರೀತಿಯಾಗಿ ಇಸ್ರೇಲ್ನ ಒಂದು ಪಶ್ಚಿಮ ತೀರದಲ್ಲಿ ಮೆಡಿಟೇರಿಯನ್ ಸಮುದ್ರ ಕಂಡು ಬರುತ್ತೆ ನೋಡ್ರಿ, ಇದು ಕೂಡ ಎಕ್ಸಾಮ್ನಲ್ಲಿ ಕೇಳಬಹುದು. ಈಜಿಪ್ಟ್, ಜೋರ್ಡಾನ್ ಮತ್ತು ಸಿರಿಯಾ, ಲೆಬನಾನ್ ಪ್ರಮುಖವಾದಂಥ ಇಸ್ರೇಲ್ನ ಅಕ್ಕಪಕ್ಕದ ದೇಶಗಳಾಗಿದ್ದಾವೆ. ಮುಂದಿನ ಒಂದು ಡಿಫೆನ್ಸ್ ಮತ್ತು ಸೆಕ್ಯೂರಿಟಿ ಬಗ್ಗೆ ಕೇಳಲಾಗಿತ್ತು. ಪ್ರಾಜೆಕ್ಟ್ 17A ಅಡಿಯಲ್ಲಿ GRSC ನಿರ್ಮಿಸಿದ ಇತ್ತೀಚೆಗೆ ನೌಕೆಯ ಒಂದು ಭಾರತೀಯ ನೌಕೆಗೆ ಹಸ್ತಾಂತರಿಸಲಾದ ಹಡಗಿನ ಹೆಸರೇನು? ಇದಕ್ಕೆ ಸರಿಯಾದ ಉತ್ತರ ನೋಡೋಣ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, INS ಹಿಮಗಿರಿ ಅಂತಲೇ ಹೇಳಬಹುದು ನಾವು. INS ಹಿಮಗಿರಿ ಜುಲೈ 31, 2025ರಂದು ವಿತರಿಸಲಾಗಿದೆ ಇದನ್ನು. ಇದರ ನಿರ್ಮಾಪಕರು ಯಾರಪ್ಪ ಅಂತಂದರೆ ಗಾರ್ಡನ್ ರಿಚ್ ಶಿಪ್ ಬಿಲ್ಡರ್ಸ್. ಇದರ ಕಚೇರಿಯಲ್ಲಿದೆ, ಕೋಲ್ಕತ್ತಾದಲ್ಲಿ ಕಂಡು ಬರ್ತದೆ. ಗಾರ್ಡನ್ ರಿಚ್ ಶಿಪ್ ಬಿಲ್ಡರ್ಸ್ ಏನು ಮಾಡಿದ್ದಾರೆ ಅಂದರೆ ಇದನ್ನು ನಿರ್ಮಾಣ ಮಾಡಿದ್ದಾರೆ. ಇದು ವರ್ಗ ಯಾವುದಪ್ಪ ಅಂತಂದರೆ ನೀಲಗಿರಿ ಕ್ಲಾಸ್ನ ಒಂದು ಸ್ಟೆಲ್ತ್ ಫ್ರಿಗೇಟ್ನ ವರ್ಗಕ್ಕೆ ಸೇರಿದಂಥ INS ಹಿಮಗಿರಿ ಆಗಿದೆ ನೋಡಿ. ಇದರ ವಿಶೇಷತೆ ಏನಪ್ಪ ಅಂತಂದರೆ 75% ಸ್ವದೇಶಿ ನಿರ್ಮಾಣವಾಗಿದೆ. ಅಂದರೆ ಭಾರತದಲ್ಲೇ ತಯಾರಾಗಿದೆ ನೋಡಿ 75%. ಇದರ ಹಿನ್ನೆಲೆ ನೋಡೋದಾದರೆ ಇದು ಹಳೆಯ INS ಹಿಮಗಿರಿಯ ಒಂದು ಪುನರ್ಜನ್ಮವಾಗಿದೆ ಅಂತಲೇ ಹೇಳ್ಬೋದು ನೋಡ್ರಿ. INS ಹಿಮಗಿರಿ ಈಗ ಏನು ಮಾಡಿದೆ ಅಂದರೆ ನೌಕಾಯಾನಕ್ಕೆ ಸೇರಿದೆ. ಪ್ರಾಜೆಕ್ಟ್ 17A ಮತ್ತು ಗ್ರೇಸ್ ಅದ್ರ ಬಗ್ಗೆ ತಿಳಿದುಕೊಳ್ಳೋಣ. ಈ ಯೋಜನೆ ಶಿವಲಿಕ್ ವರ್ಗದ ಮುಂದುವರೆದ ಭಾಗವಂತ ಹೇಳ್ಬೋದು. ಒಟ್ಟು 7 ಹಡಗುಗಳು ಇದರಲ್ಲಿ ಕಂಡು ಬರ್ತವೆ. ಅದರಲ್ಲಿ 4 MDL ಮತ್ತು 3 GRSL ಕಂಡು ಬರ್ತವೆ ನೋಡ್ರಿ. ಹೆಸರುಗಳು ನೋಡೋದಾದರೆ ಭಾರತದ ಪರ್ವತ ಶ್ರೇಣಿಗಳು ಆಗಿದೆ. ಈ ಒಂದು ಹೆಸರು ಏನಪ್ಪ ಅಂತಂದರೆ ಭಾರತದ ಪರ್ವತ ಶ್ರೇಣಿ ಹೆಸರಾಗಿದೆ. ಉದಾಹರಣೆ ನೀಲಗಿರಿ, ಹಿಮಗಿರಿ. GRSC ಇದು 1884ರಲ್ಲಿ ಸ್ಥಾಪಿತವಾದ ಭಾರತದ ಅತ್ಯಂತ ಹಳೆಯ ಹಡಗು ಕಟ್ಟೆಯಾಗಿದೆ ನೋಡಿ. ಇದು ಕೋಲ್ಕತ್ತಾದಲ್ಲಿ ಕಂಡು ಬರ್ತದೆ. ಸ್ಟೆಲ್ತ್ ಅಂದರೆ ರಡರ್ಗಳಿಗೆ ಸುಲಭವಾಗಿ ಸಿಗದಂತೆ ವಿನ್ಯಾಸಗೊಳಿಸಿದ ತಂತ್ರಜ್ಞಾನವನ್ನು ಸ್ಟೆಲ್ತ್ ಎಂದು ಕರೆಯುತ್ತಾರೆ. ಇಲ್ಲಿ ನೋಡ್ಬೋದು ನಾವು ಫ್ರಿಗೇಟ್ ಅಂದರೆ ಸ್ಮಾಲರ್ ಆಗಿರ್ತದೆ, ಆದರೆ ಫಾಸ್ಟಾಗಿ ಚಲಿಸಬಲ್ಲಂಥ ಒಂದು ಹಡಗು. ಇದು ಚಿಕ್ಕ ಮತ್ತು ವೇಗ ಜಾಸ್ತಿ ಇರುತ್ತೆ ನೋಡ್ರಿ. ಡೆಸ್ಟಾಯರ್ ಅಂದರೆ ದೊಡ್ಡದಾಗಿರ್ತದೆ, ಭಾರೀ ಶಸ್ತ್ರಾಸ್ತ್ರ ಸಜ್ಜಿತವಾಗಿರ್ತದೆ. ಅಂದರೆ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಈ ಒಂದು ಹಡಗು ಮೇಲೆ ಇಟ್ಟುಕೊಳ್ಳಬಹುದು. ಅದು ದೊಡ್ಡದಾಗಿರುತ್ತೆ ಮತ್ತು ಜಿಗ್ಗೆ ಇಟ್ಟುಕೊಳ್ಳಬಹುದು. ಫ್ರಿಗೇಟ್ ಅಂದರೆ ಸ್ವಲ್ಪ ಇಟ್ಟುಕೊಳ್ಬೇಕಾದ, ಜೊತೆಗೆ ವೇಗ ಜಾಸ್ತಿ ಇರುತ್ತೆ ನೋಡ್ರಿ. ಮುಂದಿನ ಒಂದು ಪ್ರಶ್ನೆ ಎಕನಾಮಿಗೆ ಸಂಬಂಧಿಸಿದಂಥ ಪ್ರಶ್ನೆ ಆಗಿದೆ. ಸಬ್ಸಿಡಿ ತನಿಖೆಯ ನಂತರ ಭಾರತದಿಂದ ಆಮದಾಗುವ ಸೋಲಾರ್ ಪ್ಯಾನ್ಗಳ ಮೇಲೆ ಅಮೆರಿಕ ಎಷ್ಟು ಶೇಕಡ ಸುಂಕವನ್ನು ವಿಧಿಸಿದೆ? ಮತ್ತೆ ನೋಡಿ, ಅಮೆರಿಕ ದೇಶ ಏನು ಮಾಡಿದೆ ಅಂದರೆ ಮತ್ತೆ ಭಾರತ ದೇಶದ ಮೇಲೆ ಈ ಒಂದು ಸುಂಕವನ್ನು ವಿಧಿಸಿದೆ. ಅದು ಯಾವುದ್ರ ಮೇಲೆ ಅಂದರೆ ಸೋಲಾರ್ ಪ್ಯಾನ್ಗಳ ಮೇಲೆ. ಇದು ಆಪ್ಷನ್ ಸಿ 126% ಅನಿಸ್ತು ನೋಡ್ರಿ. ಸರಿಯಾದ ಉತ್ತರ ಯಾವುದು? ಆಪ್ಷನ್ ಸಿ 126%. ಭಾರತದ ಮೇಲೆ ಸೋಲಾರ್ ಸಿಸ್ಟಮ್ ಮೇಲೆ ಏನು ಮಾಡಿದೆ ಅಂದರೆ ಅಮೆರಿಕ ದೇಶ ಸುಂಕವನ್ನು ವಿಧಿಸಿದೆ. ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ಭಾರತೀಯ ಕಂಪನಿಗಳು ಅನ್ಯಾಯದ ಸಬ್ಸಿಡಿಗಳನ್ನು ಪಡೆಯುತ್ತಿವೆ ಎಂದು ಅಮೆರಿಕದ ಒಂದು ಆರೋಪದ ಇದೆ. ಈ ಒಂದು ಆರೋಪದ ಮೇಲೆ ಏನು ಮಾಡಿದೆ ಅಂದರೆ 126% ಸೋಲಾರ್ ಸಿಸ್ಟಮ್ ಮೇಲೆ ಏನು ಮಾಡಿದೆ ಅಂದರೆ ಅಮೆರಿಕ ದೇಶ ಸುಂಕವನ್ನು ಏರಿದೆ. ಡೊಮೆಸ್ಟಿಕ್ ಒಂದು ಡಿಮ್ಯಾಂಡು 50 ಗಿಗಾವ್ಯಾಟ್ ಇದೆ. ಇಂಡಿಯನ್ ಕೆಪಾಸಿಟಿ 140 ಗಿಗಾವ್ಯಾಟ್ ಇದೆ ನೋಡಿ. ಇದರಿಂದ ಪರಿಣಾಮ ಏನಪ್ಪ ಅಂತಂದರೆ ಅಮೆರಿಕಕ್ಕೆ ರಫ್ತು ಮಾಡುವುದು ಕಷ್ಟಕರವಾಗಲಿದೆ. ಭಾರತದ ಸೋಲಾರ್ ರಫ್ತಿನ 90% ಅಮೆರಿಕಕ್ಕೆ ಹೋಗುತ್ತದೆ.
ಭಾರತ ಸಾಮರ್ಥ್ಯ ನೋಡೋದಾದರೆ 140 ಗಿಗಾವ್ಯಾಟ್ ಉತ್ಪಾದನಾ ಸಾಮರ್ಥ್ಯವನ್ನು ಒಳಗೊಂಡಿದೆ. ಸ್ಟ್ಯಾಟಿಕ್ ಜಿಕೆಯಲ್ಲಿ ರಾಷ್ಟ್ರೀಯ ಸೌರ ಮಿಷನ್ 2030 ವೇಳೆಗೆ 500 ಗಿಗಾವ್ಯಾಟ್ ನವೀಕರಿಸಬಹುದಾದ ಇಂಧನ ಗುರಿಯನ್ನು ಹೊಂದಿದೆ. ಸ್ಟ್ಯಾಟಿಕ್ ಜಿಕೆನಲ್ಲಿ ಇಂಪಾರ್ಟೆಂಟ್ ಏನಂದರೆ ರಾಷ್ಟ್ರೀಯ ಸೌರ ಮಿಷನ್ ಯಾವಾಗ ಗುರಿ ಹೊಂದಿದೆ ಅಂದರೆ 2030 ವೇಳೆಗೆ 500 ಗಿಗಾವ್ಯಾಟ್ ನವೀಕರಿಸಬಹುದಾದ ಇಂಧನದ ಒಂದು ಗುರಿಯನ್ನು ಹೊಂದಿದೆ ಅಂತಲೇ ಹೇಳಬಹುದು. ನೋಡಿ, ಸೋಲಾರ್ ಮೇಲೆ ಅಮೆರಿಕ ದೇಶ ಮತ್ತೆ ಸುಂಕವನ್ನು ಏರಿದೆ. ಕೊನೆಯದಾಗಿ ಪ್ರಮುಖ ಆನ್ಲೈನ್ ಸಿದ್ಧ ನೋಡಿ ಸಂಕ್ಷಿಪ್ತ ಸುದ್ದಿಗಳು. ಮೆಕ್ಸಿಕೋದ ಬಗ್ಗೆ ಕೊಟ್ಟಿದ್ದಾರೆ. ಸಿನೋವಾ ಒಂದು ಕಾರ್ಟಲ್ ವಿರುದ್ಧ ಅಮೆರಿಕದ ಮಿಲಿಟರಿ ಕಾರ್ಯಾಚರಣೆಗೆ ಚರ್ಚೆಯಲ್ಲಿದೆ. ಇದು ಮೆಕ್ಸಿಕೋ ಚರ್ಚೆಯಲ್ಲಿದೆ ನೋಡಿ, ಒಂದು ಸಿನೋವಾ ಕಾರ್ಟೆಲ್ ವಿರುದ್ಧ. ಅದೇ ರೀತಿ ಬಾಹ್ಯಾಕಾಶದ ಬಗ್ಗೆ ಕೊಟ್ಟಿದ್ದಾರೆ. ಇಸ್ರೋ ಮತ್ತು ಇಸ್ರೇಲ್ ಬಾಹ್ಯಾಕಾಶ ಏಜೆನ್ಸಿ ನಡುವೆ ಹೊಸ ಸಹಕಾರ ಒಪ್ಪಂದ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ಪ್ರಧಾನಮಂತ್ರಿ ಅವರು ಇಸ್ರೇಲ್ಗೆ ಭೇಟಿ ನೀಡಿದ್ದರಿಂದ ಈ ಒಂದು ಇಸ್ರೇಲ್ ಮತ್ತು ಇಸ್ರೋದ ಒಂದು ಬಾಹ್ಯಾಕಾಶ ಏಜೆನ್ಸಿ ನಡುವೆ ಒಂದು ಹೊಸ ಸಹಕಾರ ಒಪ್ಪಂದ ಆಗಲಿದೆ ಅಂತಲೇ ಹೇಳ್ತೀವಿ. ಅದೇ ರೀತಿಯಾಗಿ ದಕ್ಷಿಣ ಮಧ್ಯ ರೈಲ್ವೆ ಪಾರ್ಸೆಲ್ ಟ್ರ್ಯಾಕಿಂಗಾಗಿ ರೈಲ್ ಪಾರ್ಸೆಲ್ ಆ್ಯಪ್ ಬಿಡುಗಡೆ ಮಾಡಲಾಗಿದೆ ನೋಡಿ. ರೈಲ್ ಪ್ಯಾರಕಲ್ ಆ್ಯಪನ್ನು ಬಿಡುಗಡೆ ಮಾಡಲಾಗಿದೆ. ಯಾವುದಪ್ಪ ಅಂತಂದರೆ ದಕ್ಷಿಣ ಮಧ್ಯ ರೈಲ್ವೆ. ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡ್ರಿ. ಯಾವ ರೈಲ್ವೆ ಅಂದರೆ ದಕ್ಷಿಣ ಮಧ್ಯ ರೈಲ್ವೆ ಏನು ಮಾಡಿದೆ ಅಂದರೆ ಈ ಒಂದು ಪಾರ್ಸೆಲ್ ಟ್ರ್ಯಾಕಿಂಗಾಗಿ ಈ ಒಂದು ಆ್ಯಪನ್ನು ಬಿಡುಗಡೆ ಮಾಡಿದೆ. ಆ ಆ್ಯಪ್ ಅಂತಂದರೆ ರೈಲ್ ಪಾರ್ಸೆಲ್ ಆ್ಯಪ್. ಅದೇ ರೀತಿಯಾಗಿ ನೇಮಕಾತಿಗೆ ಸಂಬಂಧಿಸಿದಂಥ ನ್ಯೂಸಲ್ಲೂ ಕೂಡ ಆಯಿತು. UPSC 2026 ಪರೀಕ್ಷೆ ಅಧಿಸೂಚನೆ ಪ್ರಕಟವಾಗಿದೆ ನೋಡಿ. ಕೊನೆಯದಾಗಿ ಇಲ್ಲಿವರೆಗೆ ಏನಪ್ಪ ಅಂತಂದರೆ ಫೆಬ್ರವರಿ 26 ಪ್ರಮುಖ ಪ್ರಚಲಿತ ಘಟನೆಗೆ ಸಂಬಂಧಿಸಿದಂಥ ಮಾಹಿತಿ ಇದ್ದವು. ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂದರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ನಿರಂತರ ಕರೆಂಟ್ ಅಫೇರ್ಸ್ಗಾಗಿ ನಮ್ಮ ಅಪ್ಡೇಟ್ಗಳಿಗಾಗಿ KS ಟ್ಯೂಟೋರಿಯಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಕಮೆಂಟ್ ಮೂಲಕ ಸೂಪರ್ ಅಂತ ಹಾಕಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ದಿನನಿತ್ಯ ಏನು ಮಾಡೋಣ ಅಂದರೆ ಈಗ ಕ್ವಶನ್ ಪೇಪರ್ ಓಲ್ಡ್ ಕ್ವಶನ್ನು ಅನಾಲಿಸಿಸ್ ಮಾಡೋಣ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸ್ನೇಹಿತರೆ, ಟೇಕ್ ಕೇರ್, ಬಾಯ್.